ಅದಕ್ಕೆ ಕೂಸು ಸ್ಕೂಟ್ರ್ ಮಾರಾಟ ಮಾಡಿ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾಳೆ. ಮನೆ ಬಾಡಿಗೆ ಕಟ್ಟಬೇಕು, ದಿನಸಿ ತರಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಜೊತೆಲಿರೋ ಟ್ರೀಟ್ಮೆಂಟ್ ಮಾಡಬೇಕು. ಎಲ್ಲದಕ್ಕೂ ಇವಾಗ ಬಂಡವಾಳ ಅಂತ ಇರೋದು ಅದೊಂದು ಗಾಡಿನೇ ತಾನೆ. ಹಾಗಲ್ಲ ಅದಕ್ಕೆ, ಈ ಸ್ಥಿತಿನಲ್ಲಿ ಅವಳ ತರ ದುಡ್ಡು ಸಾಕಾಗತ್ತಾ? ನಮಗ್ ಬೇಕಾಗಿರೋದು 5 ಲಕ್ಷ. ಗಾಡಿ ಮಾರಿದ್ರೆ ಒಂದು 10-20 ಸಾವಿರ ಸಿಗ್ಬಹುದು. ಡಾಕ್ಟರ್ಗಳೇನು ಲಕ್ಷಗಳಲ್ಲೇ ಮಾತಾಡ್ತಾರೆ, ಆದ್ರೆ ನಾವು ಬಡವರು. ದುಡ್ಡು ಹೇಗೆ ಹೊಂದ್ಸೋದು ಕಲ್ಪನಾ? ಈಗೇನೋ ಹೇಗೋ ಹೊಟ್ಟೆ ಬಟ್ಟೆ ಕಟ್ಟಿ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಿಂತ ಕಾಲಲ್ಲಿ 5 ಲಕ್ಷ ಯಾರು ಕೊಡ್ತಾರೆ? ಎಲ್ಲಿಂದ ತರೋದು? ಮನಸ್ಸು ಮಾಡಿದ್ರೆ ಒಬ್ರು ಕೊಡ್ಬಹುದು. ಅದಕ್ಕೆ ಬೃಂದ, ನಿನಗೇನ್ ತಲೆ ಕೆಟ್ಟಿದ್ಯೇನ್ ಕಲ್ಪನಾ? ಅವಳೇ ಬಂದು ಇಟ್ಕೊಂಬ ಅಂತ ದುಡ್ಡು ಕೊಟ್ಟಿದ್ದನ್ನ ಪ್ರಪಂಚಕ್ಕೆ ಲಂಚದ ದುಡ್ಡು ಅಂತ ಸಾರ್ದೋಳವಳು. ಆ ಮೋಸದ ದುಡ್ಡು ಬೇಡ ಅಂತ ತಾನೆ ತಗೊಂಡೋಗವಳು ಮುಖದ ಮುಂದೆ ಬಿಸಾಕಿದ್ ನಾನು. ಈಗ ಮತ್ತೆ ನಾನು ಅವಳು ಎದುರುಗಡೆ ಹೋಗಿ ಕೈ ಚಾಚ್ಕೊಂಡು ನಿಂತ್ಕೋಬೇಕಾ? ಅಷ್ಟೆಲ್ಲ ಯೋಚನೆ ಮಾಡೋದಕ್ಕೆ ನಮ್ಮ ಹತ್ರ ಸಮಯ ಇದೆಯಾ? ಅದಕ್ಕೆ ಕೈ ಚಾಚಿದ್ರು ಸರಿ, ಕಾಲು ಹಿಡಿದ್ರು ಸರಿ, ಒಟ್ನಲ್ಲಿ ಅಣ್ಣನ್ ಟ್ರೀಟ್ಮೆಂಟ್ ಆಗ್ಬೇಕು ಅಷ್ಟೇ ಅಲ್ವಾ? ನೋಡು, ನಿನ್ ಕೋಪ ದುಃಖ ಎಲ್ಲ ನ್ಯಾಯವಾಗಿದ್ದೇನೆ, ಆದ್ರೆ ನಮ್ಮ ಹತ್ರ ಇದನ್ ಬಿಟ್ಟು ಬೇರೆ ಯಾವ ದಾರಿ ಇದೆ ಹೇಳು? ನಾವೇನಾದ್ರೂ ಹೋಗಿ ಕೇಳಿದ್ರೆ ಅಮ್ಮಮ್ಮ ಅಂದ್ರೆ ಒಂದು 5,000 ಹುಟ್ಟಿಸ್ಬಹುದು. 50,000ನೇ ನಮ್ ಕೈಲಿ ತರೋದಕ್ಕಾಗಲ್ಲ. 5 ಲಕ್ಷ ಎಲ್ಲಿಂದ ತರೋದು? ಅದಕ್ಕೆ ಅದು ಈ ಮನೆಯವ್ರನ್ನ ನಂದಲ್ಲ ಅಂತ ಹೇಳ್ಬಿಟ್ಟು ಹೋಗಿರೋಳವಳು. ಈಗ ನಾವು ಕೇಳಿದ್ರೆ ಸಹಾಯ ಮಾಡ್ತಾಳೆ ಅಂತೀಯಾ? ಕೇಳಿ ನೋಡೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ನೀನ್ ಮಾತಾಡ್ಬೇಡ, ನಾನ್ ಮಾತಾಡ್ತೀನಿ. ಫೋನ್ ಕೊಡು ಅದಕ್ಕೆ. ಕಲ್ಪನಾ, ಈ ಗಾಡಿ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಹೌದು ಪಾರ್ಥ, ಅಪ್ಪ ತುಂಬಾ ಕಷ್ಟಪಟ್ಟು ಇನ್ಸ್ಟಾಲ್ಮೆಂಟ್ ಕಟ್ಟಿ ಅವ್ರ ಹತ್ರ ಇದ್ದಿದ್ ಒಂದ್ ಉಂಗ್ರನು ಮಾರಿ ಈ ಗಾಡಿನ ತಗೊಂಡ್ ಬಂದ್ರು. ಅವರಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅಷ್ಟೆಲ್ಲ ಕಷ್ಟಪಟ್ಟು ಈ ಗಾಡಿ ತಂದಿದ್ದಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅವ್ರಿಗೆ ಗಾಡಿ ತಂದಿದ ತಕ್ಷಣ ನಾನಂತೂ ಅದೆಷ್ಟು ಕುಣ್ದಾಡ್ಬಿಟ್ಟಿದೆ ಗೊತ್ತಾ? ಫಸ್ಟ್ ಗಾಡಿ ಅಂದ್ರೆ ಅದೆಷ್ಟು ಅಟ್ಯಾಚ್ಮೆಂಟ್ ಇರುತ್ತಲ್ವಾ ಮೇಡಮ್? ಹೌದು ಪಾರ್ಥ, ಬೇರೆಯವ್ರ ವಸ್ತುನ ಮುಟ್ಬಾರ್ದು ಅಂತ ಅಪ್ಪ ಹೇಳ್ಕೊಟ್ಟಿದ್ರು. ಹಾಗಾಗಿ ಗಾಡಿ ಬಂದ್ಮೇಲೆ ಫಸ್ಟ್ ಟೈಮ್ ಸ್ಕೂಟರ್ ಓಡಿಸಿದ್ದು ನನ್ಗೆ ಅಪ್ಪನೇ ಹೇಳ್ಕೊಟ್ಟಿದ್ದು ಗೊತ್ತಾ? ನಾನು ಆ ಗಾಡಿ ಮೇಲೆ ಅಪ್ಪನ ಅಮ್ಮನ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಪುಷ್ಪಕ ವಿಮಾನದಲ್ಲಿ ಹೋಗೋ ತರ ಅನಿಸ್ತಾ ಇತ್ತು. ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇತ್ತು. ಇದು ಬರೀ ಗಾಡಿ ಅಷ್ಟೇ ಅಲ್ಲ ಪಾರ್ಥ. ನೋಡಿ, ನೀವ್ ಈ ಗಾಡಿ ಬಗ್ಗೆ ಕೇಳ್ತಾ ಇದ್ರೆ ನಾನು ಮಾತಾಡ್ತಾನೆ ಇರ್ತೇನೆ. ಅದೆಲ್ಲ ಬಿಡಿ, ನನ್ಗೆ ಗಾಡಿಗಿಂತ ಅಪ್ಪ ತುಂಬಾ ಮುಖ್ಯ. ಅವ್ರಿದಾರಲ್ಲ, ನಂಗ ಸಾಕು. ಹೌದಮ್ಮ, ರವೀಂದ್ರ ಅವರು ಎಷ್ಟು ಕಷ್ಟಕ್ಕೆ ಪಟ್ಟು ಈ ಗಾಡಿನ ತಗೊಂಡಿದಾರೆ ಅಂತ ನನಗೆ ಗೊತ್ತು. ಫಿಕರ್ ನಕ್ಕೋಕರೋ ಎಲ್ಲ ಸರಿಗೆ ಹೋಗ್ಬಿಡ್ತದೆ. ನಾನು ಯಾರಿಗಾರ ಕೇಳಿ ಹೇಳ್ಬಿಡ್ತೀನಿ. ಅಣ್ಣ, ಇನ್ನೊಂದು ವಿಷಯ, ಅಪ್ಪಂಗಿದ್ರ ಬಗ್ಗೆ ಹೇಳ್ಬೇಡಿ ಆಯ್ತಾ?
ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಸರಿ ಅಮ್ಮ, ನಾನು ಯಾರಿಗೂ ಹೇಳಕ್ಕಿಲ್ಲ. ಸರಿ ಅಣ್ಣ, ನಾನಿನ್ ಬರ್ತೀನಿ. ಅಣ್ಣ, ನಿಮ್ಮ ಹತ್ರ UPI ID ಅಥವಾ ಸ್ಕ್ಯಾನರ್ ಏನಾದರೂ ಇದೆಯಾ? ನಾನು ನಿಮಗೆ 40,000 ಪೇ ಮಾಡ್ತೀನಿ. ಅದನ್ನು ಆಮೇಲೆ ಅವ್ರಿಗೆ ಕೊಟ್ಬಿಡಿ. ನೀವೇ ಡೈರೆಕ್ಟಾಗಿ ಅವ್ರಿಗೆ ಕೊಡ್ಬೋದಿತ್ತಲ್ಲ ಬೈ. ಅವ್ರಿಗೆ ಸ್ವಾಭಿಮಾನ ಜಾಸ್ತಿ. ಹಾಗೆಲ್ಲ ಕೊಟ್ಟರೆ ತಗೊಳ್ಳಲ್ಲ ಅವರು. ಅವ್ರ ಸ್ವಾಭಿಮಾನದ ಬಗ್ಗೆ ನನಗೂ ಗೌರವ ಇದೆ, ಅದಕ್ಕೆ ನಿಮ್ಮ ಹತ್ರ ಕೊಡಿಸ್ತಾ ಇದ್ದೀವಿ. ಬಂದು ನೋಡಿ. ಬೈ, ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ನಮ್ದೇನಿದೆ ಬಿಡಿ ಬೈ. ನಮ್ದು ಭಾರ್ಗವಿಗೆ ನಿಮ್ಮಂತ ಹುಡುಗ ಸಿಕ್ಕಿದ್ನಲ್ಲ, ನಿಮ್ಗೆ ಒಳ್ಳೇದಾಗ್ಲಿ. ಓಕೆ ಸರ್, ಬರ್ತೇನೆ. ಏನಮ್ಮ, ಒಂದ್ಸಲ ಮನೆಗ್ ಬಂದು ನನ್ ಮಾನ ಮಾಡಿದ್ರೆ ತೆಗ್ದು ಹೋದ್ಯಲ್ಲ, ಈಗ ಪದೇ ಪದೇ ಕಾಲ್ ಮಾಡಿ ಯಾಕೆ ತಲೆ ತಿಂತಾ ಇದ್ಯಾ? ಬೃಂದ, ನಾನು ಕಲ್ಪನಾ ಮಾತಾಡ್ತಿದ್ದೀನಿ. ಓ, ನೀವಾ? ಏನ್ ವಿಷಯ? ಅಣ್ಣಂಗೆ ಏನಾಗಿದೆ ಅಂತ ನಿಂಗೆ ಗೊತ್ತು ಅಲ್ವಾ ಬೃಂದ? ನನಗೆಲ್ಲ ಗೊತ್ತಿದೆ. ಮೊದಲು ನೀವೇನಕ್ಕೆ ಫೋನ್ ಮಾಡಿದ್ದೀರಾ ಅಂತ ಹೇಳಿ. ಬೃಂದ, ಅಣ್ಣನ ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ. ಅವ್ರೇನು ಮಾತಾಡ್ತಿಲ್ಲ, ಏನು ತಿಂತಿಲ್ಲ, ಒಂದೇ ಕಡೆ ನೋಡ್ತಾ ಹಾಗೆ ಕೂತಿರ್ತಾನೆ ಕಡೆ. ಮೊದ್ಲಿಂದನೂ ಯಾವ ಘನಂದಾರಿ ಕೆಲಸ ಮಾಡಿದ್ದಾರೋ, ಅವಾಗೂ ಇವಾಗೂ ಏನು ಡಿಫ್ರೆನ್ಸ್ ಇಲ್ಲ. ವಿಷಯಕ್ಕೆ ಬನ್ನಿ. ಅದು ಅಣ್ಣನ ಟ್ರೀಟ್ಮೆಂಟ್ಗೆ 5 ಲಕ್ಷ ಖರ್ಚಾಗುತ್ತಂತೆ ಕಣೆ. ಮಾಡಿಸಿ, ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬೇಕು ಬೃಂದ? ಅದಕ್ಕೆ ನೀನೇನಾದ್ರೂ ಯಾವತ್ತೂ ಫೋನ್ ಮಾಡ್ತಿರೋರು ಇವತ್ತು ನನಗೆ ಫೋನ್ ಮಾಡಿದ್ ನೋಡೇ ಡೌಟ್ ಬಂತು. ಆವತ್ತು ನಾನ್ ಕೊಟ್ಟಿದ್ದ ದುಡ್ಡನ್ನ ಬೇಡ ಅಂತ ಎಷ್ಟ್ ಹೋದ್ರಲ್ಲ ನಿಮ್ಮ ಅತ್ಗೆ, ಅವ್ರನ್ನೇ ಕೇಳ್ಬೇಕಿತ್ತು ಏನಾದ್ರೂ ಮಾಡ್ಸಿ ಅಂತ. ಇವಾಗ ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಿದ್ದೀರಾ? ಕೇಸ್ ಗೆದ್ದು ಕಂತೆ ಕಂತೆ ದುಡ್ಡು ತರ್ತಾಳೆ. ಅಲ್ಲಿವರೆಗೂ ಬಾಯ್ ಬಾಯ್ ಬಿಟ್ಕೊಂಡ್ ಕಾಯ್ತಾ ಇರಿ. ಬೃಂದ, ಹಾಗನ್ಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇದು ಒಂದ್ಸರಿ ಸಹಾಯ ಮಾಡಿ, ನಿನ್ ಋಣನ ಸಾಯೋ ತನಕ ಮರೆಯಲ್ಲ. ಆದ್ರೂ ಗೊತ್ತಾಯ್ತಾ ಕಷ್ಟಕ್ಕಾಗೋದು ಯಾವ ಮಗಳು ಅಂತ? ಆದ್ರೆ ನೀವ್ ಕೇಳಿದ ತಕ್ಷಣ ದುಡ್ಡು ಕೊಡೋದಕ್ಕೆ ನಾನೇನು ದುಡ್ಡಿನ ಮರ ನೆಟ್ಟಿಲ್ಲ ಕಲ್ಪನಾ ಅತ್ತೆ. ನನ್ ಮಾವನ ಹತ್ರ ಕೇಳ್ತೀನಿ, ಅವ್ರು ಏನ್ ಹೇಳ್ತಾರೋ ನೋಡೋಣ. ಡ್ಯಾಡ್, ಅಲ್ಲಿ ಭಾರ್ಗವಿ ಮನೆಯವ್ರಿಗೆ ತುಂಬಾ ತೊಂದರೆ ಆಗಿದೆ ಡ್ಯಾಡ್. ಇದು ಸರಿಯಲ್ಲ. ಯಾರ್ದೋ ನೋವಿಗೆ ನೀವು ಕಾರಣ ಆಗೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನನಗೆ ಗೊತ್ತಿದ್ದ ಹಾಗೆ ಇಷ್ಟು ವರ್ಷಗಳಲ್ಲಿ ನೀವು ಯಾವ ತಪ್ಪು ನಿರ್ಧಾರನೂ ತಗೊಂಡಿಲ್ಲ. ನನ್ನ ಕಣ್ಣಲ್ಲಿ ನಿಮಗಿಂತ ವಿಶಾಲವಾದ ವ್ಯಕ್ತಿತ್ವ ಹೊಂದಿರೋ ವ್ಯಕ್ತಿ ಈ ಜಗತ್ತಲ್ಲಿ ಇಲ್ಲ ಡ್ಯಾಡ್. ನಿಮ್ ಹಾಗೆ ಲಾಯರ್ ಆಗ್ಬೇಕಂತ ಬೆಳೆದೆ ನಾನು. ನೀನು ನಿನ್ನ ಡ್ಯಾಡ್ಗಿಂತ ದೊಡ್ಡ ಲಾಯರ್ ಆಗ್ತೀಯ ಅಂತ ಮಾತು ಕೇಳಿದಾಗ ಲಾಯರ್ ಆಗಲ್ಲ ಅಂತ ಅನ್ಕೊಂಡೆ ನಾನು. ಯಾಕಂದ್ರೆ ನಿಮಗಿಂತ ದೊಡ್ಡ ಲಾಯರ್ ಆಗಿ
ನೀವು ಚಿಕ್ಕವರಾಗೋದು ನನಗಿಷ್ಟ ಇರಲಿಲ್ಲ ಡ್ಯಾಡ್. ಅಷ್ಟು ಎತ್ತರದಲ್ಲಿಟ್ಟಿದ್ದೀನಿ ಡ್ಯಾಡ್ ನಿಮ್ಮನ್ನೇ ದೇವ್ರಂತ ಅನ್ಕೊಂಡು ನೀವು ತೋರಿಸಿರೋ ದಾರಿನೇ ಫಾಲೋ ಮಾಡ್ಕೊಂಡು ಬಂದಿರೋ ನನಗೆ ನೀವೇ ದಾರಿ ತೋರಿಸ್ಬೇಕು. ಅದಕ್ಕೆ ನೀವು ಸರಿಯಾದ ದಾರಿಲೇ ನಡಿಬೇಕು. ಆ ನಿಮ್ ಫ್ರೆಂಡು ಶಕ್ತಿ ಪ್ರಸಾದ್ನ ನಂಬಿ ನೀವೀ ಕೇಸ್ ತಗೊಂಡಿದ್ದೆ ತಪ್ಪು. ಒಂದು ತಪ್ಪನ್ನ ಮುಚ್ಚಾಕೋಕೆ ಮನುಷ್ಯ ತಪ್ಪಿನ ಮೇಲೆ ತಪ್ಪು ಮಾಡ್ತಾನಂತೆ. ಭಾರ್ಗವಿನ ಕೋರ್ಟಿಗೆ ಬರ್ದಿರೋ ಹಾಗೆ ತಡೆದಿದ್ದು, ಅವಳ ಹತ್ರ ಇರೋ ಸಾಕ್ಷಿನ ನಾಶ ಮಾಡಕ್ ನೋಡಿದ್ದು, ಅವಳನ್ನ ಅನ್ಫಿಟ್ ಲಾಯರ್ ಅಂತ ಕೋರ್ಟಿಂದ ಆಚೆ ಕಳ್ಸಕ್ ನೋಡಿದ್ದು ತೀರಾ ಚೀಪ್ ಆಗಿದೆ ಡ್ಯಾಡ್. ಇಂಥ ಕೆಲಸ ಆಗಿರ್ಲಿ, ಇಂಥ ಯೋಚನೆ ಮಾಡೋದು ಕೂಡ ನಿಮ್ಮಂತ ದೊಡ್ಡ ಲಾಯರ್ಗೆ ಶೋಭೆ ಅಲ್ಲ ಡ್ಯಾಡ್. ಈ ಕೆಲಸ ಮಾಡ್ತಿರೋದು ನಾನ್ ನೋಡಿರೋ ದ ಗ್ರೇಟ್ ಅಡ್ವೊಕೇಟ್ JP ಪಾಟೀಲ್ ಅಲ್ಲ. ಇಷ್ಟು ವರ್ಷ ಪ್ರಾಮಾಣಿಕವಾಗಿ ನಡೀತಿದ್ದ ನೀವು ನಿಮ್ ಫ್ರೆಂಡ್ಸ್ ಮಾತಿಗೆ ಕಟ್ಬಿದ್ದು ಬದಲಾಗ್ಬಿಟ್ರ ಡ್ಯಾಡ್? ಹೌದು, ನೀವು ಬದಲಾಗಿದ್ದೀರಾ ಡ್ಯಾಡ್, ಬದಲಾಗಿದ್ದೀರಾ. ಶಕ್ತಿ ಪ್ರಸಾದ್ ಮಾತು ಕೇಳಿ ಈ ಕೇಸ್ನ ತಗೊಂಡಿರೋ ನಿಮ್ಗೆ ಸೋಲನ್ನ ಎದುರಿಸಕ್ಕಾಗದೆ ಹೀಗೆ ನಡ್ಕೋತಾ ಇದ್ದೀರಾ. ಆದ್ರೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಆ ಶಕ್ತಿ ಅಂಕಲ್ ನಿಮ್ ದಾರಿ ತಪ್ಪಿಸಿದ್ದಾರೆ. ಅವ್ರ ಮಗ ಮಾಡಿರೋ ತಪ್ಪನ್ನ ಮುಚ್ಚಾಕ್ಸಕ್ಕೆ ನಿಮ್ ಕೈಯಲ್ಲಿ ತಪ್ಪು ಮಾಡಿಸ್ತಾ ಇದ್ದಾರೆ. ಆಗಿದ್ದಾಗೋಗಿದೆ, ಇನ್ ಮುಂದೆ ತಪ್ಪಾಗೋಕೆ ನಾನು ಅವಕಾಶ ಕೊಡಲ್ಲ. ತಪ್ಪು ಮಾಡಿರೋ ವಿಕ್ಕಿಗೆ ಶಿಕ್ಷೆ ಆಗ್ಲೇಬೇಕು. ಅಮಾಯಕ್ಲಾಗಿ ಸಿಕ್ಕಾಕೊಂಡಿರೋ ಸಂಧ್ಯಾಗೆ ನ್ಯಾಯ ಸಿಗ್ಬೇಕು. ಆ ನ್ಯಾಯ ಸಲ್ಬೇಕು ಅಂತಂದ್ರೆ ನೀವು ಸೋಲ್ಬೇಕು. ಆಗ ಮಾತ್ರ ನಿಮ್ಗೆ ಆ ವಿಕ್ಕಿ ಎಂತ ಪಾಪಿ ನೀಚ ಅನ್ನೋದು ಅರ್ಥ ಆಗತ್ತೆ. ನನ್ನ ಪ್ರಕಾರ ನಿಮ್ಗಿದು ಸೋಲಲ್ಲ ಡ್ಯಾಡ್, ನಿಮ್ಗಾಗೋ ಜ್ಞಾನೋದಯ. ಅಯ್ಯೋ, ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗೋಯ್ತು ಅನ್ನೋ ದುಃಖದಿಂದ ನೀವು ಬಚಾವಾಗೋ ಗೆಲುವು. ಎಲ್ಲಿ ತಲೆ ಎತ್ತಬೇಕು ಅಂತಲ್ಲ, ಎಲ್ಲಿ ತಲೆ ತೆಗ್ಸಿ ನಿಲ್ಬೇಕು ಅಂತ ಗೊತ್ತಿರೋನೇ ದೊಡ್ಡೋನಂತೆ. ನಿಜ ನಿಮ್ಗೆ ಅರ್ಥ ಆದಾಗ ನೀವೇ ವಿಕ್ಕಿಗೆ ಚೀತು ಅಂತ ಉಗಿತೀರಿ. ತಪ್ಪು ಮಾಡಿರೋದು ಸ್ವತಃ ನಿಮ್ಮ ಕ್ಲೈಂಟೇ ಆಗಿದ್ರು ಅವನಿಗೆ ಶಿಕ್ಷೆ ಕೊಡಿಸಿದ್ರಿ ಅಂತ ನಿಮ್ಮ ಹೆಸರೇ ಬೆಳೆಯುತ್ತೆ. ಹೀಗಾಗಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಡ್ಯಾಡ್. ಅದಕ್ಕೋಸ್ಕರ ನಾನು ಇವತ್ತಿಂದ ಭಾರ್ಗವಿ ಪರ ನಿಲ್ತೀನಿ. ಅರ್ಜುನ್, ಏನ್ ನನ್ನ ಫೋಟೋ ಮುಂದೆ ನಿಂತ್ಕೊಂಡೇನೋ ಹಗಲುಗನಸು ಕಾಣ್ತಾ ಇದ್ಯಾ? ಹೊತ್ತು ಗೊತ್ತು ಇಲ್ವಾ ನಿನ್ಗೆ? ಸ್ವಲ್ಪನೂ ಜವಾಬ್ದಾರಿ ಬಂದಿಲ್ಲ ಇನ್ನ ನಿನ್ಗೂ. ಇನ್ ಮುಂದೆ ನಿನ್ನ ಹೆಸರು ಉಳಿಸ್ಕೊಳ್ಳೋಕೆ ಜವಾಬ್ದಾರಿಯಿಂದ ನಡ್ಕೋತೀನಿ ಡ್ಯಾಡ್. ಅದ್ಕೆ ಯಾರೋ ಬಂದಂಗಾಯ್ತು ನೋಡು. ಇದೇನಾ ಭಾರ್ಗವಿ ಮನೆ? ಈ ಕೊಂಪೆಯಲ್ಲಿ ಇದ್ಕೊಂಡೆ ಕೊಬ್ಬು ತೋರಿಸ್ತಿದ್ದಾಳ ನಿನ್ನ ಮಗಳು? ನಿನ್ನ ಹಿರಿ ಮಗಳನ್ನ ನನ್ನ ಸೊಸೆಯಾಗಿ ಕಳಿಸಿದ್ದಲ್ದೆ ನಿನ್ನ ಕಿರಿ ಮಗಳನ್ನು ನನ್ನ ಮೇಲೆ ಚೂಬಿ ದುಡ್ಡು ಬೇಕು ಬೇಡ ಬೇಕು ಬೇಡ ಅನ್ನೋ ನಾಟಕ ಬೇರೆ. ನೇರವಾಗಿ ಎಷ್ಟು ಬೇಕು ಅಂತ ಕೇಳಿದ್ರೆ ಬಿಸಾಕ್ತಿದ್ದೆ. ಅದಕ್ಕೆ ಯಾಕೆ ಈ ಪ್ಲಾನು? ಬೀಗ್ರೆ, ನಾವ್ ಯಾವ ಪ್ಲಾನ್ ಮಾಡಿಲ್ಲ. ಮುಚ್ಚೋ ಬಾಯ್. ಯಾರು ನಿನ್ ಬೀಗ್ರು? ಕೊಂಪೆಲ್ ಕಾಲಿಟ್ಟೆ ಎಂದ ಮಾತ್ರಕ್ಕೆ ನಿಮ್ಮ ಸ್ಥಾನ ನನ್ನ ಸ್ಥಾನ ಒಂದಾಗೋದಿಲ್ಲ. ಯಾರು, ನನ್ನ ಅಂತಸ್ತೇನು ಅಂತ ಗೊತ್ತಿದ್ದು ಸಂಬಂಧ ಬೆಳೆಸೋ ಧೈರ್ಯ ಮಾಡಿದ್ದೆ ಮೊದಲನೇ ತಪ್ಪು.
ನಿಮ್ಮಂತ ಬೀದಿ ನಾಯಿಗಳ ಮಗಳು ಅಂತ ಮೊದಲೇ ಗೊತ್ತಿದ್ರೆ ಅವಳನ್ನು ಮನೆಗೆ ಸೇರಿಸ್ತಿರ್ಲಿಲ್ಲ. ಏನೋ ಪ್ರೀತಿಸಿ ಮನೆ ಸೇರಿದ್ಲು, ಒಪ್ಕೊಂಡೆ. ಹಾಗೆ ಅಂತ ನಿನ್ನ ಕಿರಿ ಮಗಳನ್ನು ನನ್ನ ಮೇಲೆ ಚೂ ಬಿಡ್ತೀಯ? ಅವಳನ್ನ ಹತ್ರ ಸೇರಿಸ್ಕೊಂತೀನಿ ಅಂತ ಮಾತ್ರ ಕನಸು ಕಾಣಬೇಡ. 3 ಹೊತ್ತು ತಿನ್ನ ಗತಿ ಇಲ್ದಿರೋ ನಿಮಗೆ ಎಷ್ಟು ಕೊಬ್ಬು. ಬೇಡ ಅಂತ ಬಿಸಾಕ್ ಹೋಗಿ ದುಡ್ಡನ್ನ ಮತ್ತೆ ಬೇಕು ಅಂತ ಕೇಳ್ತಿದ್ಯಂತೆ. ಗಂಡನ ಹುಷಾರಿಲ್ಲ ಅನ್ನೋ ನೆಪ ಬೇರೆ. ಎಲ್ಲೇ ನಿನ್ ಗಂಡ? ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದಾನಲ್ಲ, ಅವನ ದರ್ಶನ ಹೋಗ್ಲಿ. ಅವ್ರಿಗೂ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗಿದ್ದಾರೆ. ಯಾರತ್ಗೆ? ಮನೆ ಹೆಂಗಸ್ರನ್ನ ಎಲ್ಲದಕ್ಕೂ ಮುಂದೆ ಬಿಟ್ಟು ಮಾತಾಡಿಸ್ತಾನಲ್ಲ, ಅವನೇನು ಜವಾಬ್ದಾರಿ ಇರೋ ಮನುಷ್ಯನೋ ಇಲ್ವೋ? ಯಾರತ್ಗೆ? ಕಲ್ಪನಾ. ನೀನು ಮುರಳಿ ಹೆಂಡತಿ ಕಲ್ಪನಾ ಅಲ್ವಾ?